ಇದರಲ್ಲಿ ಜಾತಿ ಜನಾಂಗದ ವಿಚಾರ ಬರೋಲ್ಲ ಸಭಾಧ್ಯಕ್ಷರೇ. ನಮ್ಮ ಸಮಾಜಕ್ಕೆ ಸೇರಿದ್ನೋ ಯಾವ ಸಮಾಜಕ್ಕೆ ಸೇರಿದ್ನೋ ಅದು ನಮಗೆ ಗೊತ್ತಿಲ್ಲ. ಸರ್ಕಾರಿ ಅಧಿಕಾರಿಯೋ ಅನಧಿಕಾರಿ ಅಷ್ಟೇ. ಇದರಲ್ಲಿ ಅಲ್ಲ ನೀವು ಹೇಳಿದ್ರಲ್ಲ ಚರ್ಚೆ ಬೇಡ. ಈಗ ನೀವು ಅವ್ರು ಹೇಳಿದ್ದು ಮತ್ತೆ ನಾನು ಆನ್ಸರ್ ಹೇಳ್ಬೇಕಲ್ಲ ಸಭಾಧ್ಯಕ್ಷ. ಈಗ ನೀವು ಅವನು ಈಗ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಇದ್ದಂಗೆ ಆಯ್ತು. ಈಗ ಮುಗಿತಲ್ಲಿಗೆ ಹೇಳಿದ್ರಲ್ಲ ಮತ್ತೆ ಮತ್ತೆ ಎಲಿಜಿಬಿಲಿಟಿ ಇದೆಯಾ ಇಲ್ವ ಅಂತ ನೋಡ್ತಾರೆ. ಎಲಿಜಿಬಲ್ ಇಲ್ಲ ಅಂತ ಹೇಳಕತ್ತೀನಿ. ಆಯ್ತು, ನೀವು ಹೇಳಿದಿರಲ್ಲ. ಆಯ್ತಾ ಪ್ರಶ್ನೆ? ಜೀರೋ ಅವರ್ ಚರ್ಚೆ ಮಾಡಕ್ ಅವಕಾಶ ಇಲ್ಲ. ಯಾವ್ದ್ರಿ ಜೀರೋ ಅವರ್ ಇದು? ಇವರ ಸೀನಿಯರ್ ಲೀಡರ್, ಪ್ಲೀಸ್ ಗೋ ಥ್ರೂ ದಿ ರೂಲ್ಸ್. ಬಸವನ್ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಗಂಟೆಗಟ್ಟಲೆ ಚರ್ಚೆ ಮಾಡಕ್ಕಲ್ಲ ಇರೋದು. ಯಾರು ಹೇಳಿದ್ರು ಜೀರೋ ಅವರ್ ರೀ? ಆಯ್ತು ಸರ್, ಜೀರೋ ಅವರೇ ಗೊತ್ತಾಯ್ತು. ಅವ್ರು ಅವ್ರು ಹೇಳಕ್ ತಯಾರಿದ್ದಾರೆ ಬಿಡಿ. ಅವ್ರಿಗೆ ವ್ಯಾಪಾರ ಮಾಡ್ಕೊಂಡಿರ್ಬೋದು, ನಾನ್ ಮಾಡಿಲ್ಲ. ಅದಕ್ಕೆ ಅವ್ರು ಹೇಳಕ್ ತಯಾರಿದ್ದಾರೆ, ಅವ್ರು ಉತ್ತರ ಕೊಡಕ್ ತಯಾರಿದ್ದಾರೆ. ನೀವು ವ್ಯಾಪಾರ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ನೋಡ್ರಿ, ನಾ ವ್ಯಾಪಾರ ಮಾಡಿ ನಾ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾಕಷ್ಟು? ಸುರೇಶ್ ಈಗ ಒಂದ್ ನಿಮಿಷ ಬೊಮ್ಮಾಯಿ ಸಾಹೇಬ್ರೆ, ಈಗ ಸದಸ್ಯರು ಎತ್ತಿರುವ ಪ್ರಶ್ನೆಗೆ ಉತ್ತರ ನೋಡಿ, ನಾನು ಹೇಳಿದ್ಮೇಲೆ ಉತ್ತರ ಕೊಡಲ್ಲ. ನಾನು ಹೇಳಿದ್ಮೇಲೆ ನೀವು ಉತ್ತರ ಕೊಡಕ್ ನೀವು ಇದೀರಿ, ನಾವು ಪ್ರಶ್ನೆ ಕೇಳಕ್ಕಿದ್ದೀವಿ. ಪ್ರಶ್ನೆ ಅಲ್ಲ, ಬಹಳ ಸಿಂಪಲ್ ಆಗಿದೆ. ಯಾಕೆ ಎದ್ದಿದ್ದು ಅಂದ್ರೆ ಎಲ್ಲ ಯಾಕೆ ಎದ್ದಿದ್ರು ಅಂತ ನಮ್ಗೆ ಗೊತ್ತಿದೆ. ಅಲ್ಲ, ನೀವೇನು ಎಕ್ಸ್ಪ್ಲನೇಷನ್ ಬೇಡ. ಆದ್ರೆ ಇಲ್ಲಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷಪ್ಪ. ಅಲ್ಲ ಪಾಯಿಂಟ್ ಅಲ್ಲ ಅಲ್ಲ ಇವತ್ತು ಬಸವರಾಜ್ ಪಾಯಿಂಟ್ ಆಫ್ ಆರ್ಡರ್ ಪಾಯಿಂಟ್ ಆಫ್ ಆರ್ಡರ್ ಬರ್ತದೆ. ಜೀರೋ ಅವರ್ ಅಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಬರ್ತದೆ. ಜೀರೋ ಅವರ್ ಅಲ್ಲಿ ಡಿಸ್ಕಷನ್ ಮಾಡಿ ಜೀರೋ ಅವರ್ ಅಲ್ಲಿ ಯಾವ ಆರ್ಡರ್ ಇರುವುದಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕೊಡ್ಲಿ, ಮಂತ್ರಿಗೆ ಉತ್ತರ ಕೊಡ್ಲಿ. ಈಗ ನಾನ್ KMS ಅಧಿಕಾರಿಗಳನ್ನು ಹಾಕಿದ್ದಾರೆ. ಇದು ಹೈಕೋರ್ಟ್ ಆರ್ಡರ್ ಉಲ್ಲಂಘನೆ ಆಗಿದೆ, KAT ಆರ್ಡರ್ ಉಲ್ಲಂಘನೆ ಆಗಿದೆ. ಅದಕ್ಕೆ ಅವ್ರು ತೆಗೆದು ಬೇರೆಯವ್ರನ್ನ ಹಾಕಿ ಹೇಳ್ತಾ ಇದ್ದಾರೆ. ಹೇಳುವಾಗ ಏನು ಹೇಳಿದರು, ಈ ಥರ ಹಿಂದೂ ಹಾಕಿದ್ರು ಕೂಡ ನಾವು ಕೆಲಸ ಮಾಡೋದಕ್ಕೆ ನಾವೇನು ಯಾವುದು ವ್ಯವಹಾರ ಮಾಡಲಿಲ್ಲದಕ್ಕಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ವಿ ಅಂತ ಹೇಳಿದರು. ಅದರಲ್ಲಿ ಏನು ತಪ್ಪಿದೆ? ಒಂದೇ ನಿಮಿಷ. ಬಸವರಾಜ್ ಅವರು ಈಗ ನೆಕ್ಸ್ಟ್ ಪ್ರಶ್ನೆ ಏನು ಬರ್ತದೆ? ಅಲ್ಲ, ಹಂಗೆ ಕೇಳಿದ್ರೆ ಏನು ಬರ್ತದೆ ಅಂದ್ರೆ, ನೀವು ನಾನ್ ಕೇಡರ್ ಇದ್ದವ್ರನ್ನ ಆ ಕಡೆ ಹಾಕ್ತೀರಿ ಅಂದ್ರೆ ಯಾವ ಕನ್ಸಿಡರೇಷನ್ ಮೇಲೆ ಹಾಕಿದ್ರಿ? ಯಾವ ಕನ್ಸಿಡರೇಷನ್ ಮೇಲೆ ಹಾಕಿದ್ರಿ? ಆ ಪ್ರಶ್ನೆ ಬರ್ತದೆ. ಯಾವ ಕನ್ಸಿಡರೇಷನ್ ಮೇಲೆ ಹಾಕಿದ್ರಿ? ಅಷ್ಟು ಪ್ರಭಾವಿ ನಾವು ಅಲ್ಲ ಕೊಡ್ತಾರೆ. ಈಗ ಹೇಳಿ. ಅಧ್ಯಕ್ಷರೇ, ನಾ ಹೇಳಿದ್ದೇನಂದ್ರೆ ಉತ್ತರ ಕೊಡ್ಲಿ, ಅವ್ರು ಉತ್ತರ ಕೊಡ್ಲಿ. ನೀವೇ ಮಾತಾಡೋದಾಗ್ತದೆ, ಉತ್ತರ ಕೊಡ್ಲಿ. ಅವ್ರು ಉತ್ತರ ಕೊಡ್ಲಿ. ಅಲ್ಲ, ಕೊಟ್ಟಿಲ್ಲ ಅವರು ಉತ್ತರ ಕೊಡ್ಲಿ. ಶಂಕರಗೌಡ್ರೆ ಕೂತ್ಕೊಳ್ಳಿ. ಶಂಕರಗೌಡ್ರೆ ನೀವು ಮಾತಾಡಿ. ಆಯ್ತಾ?
ಮಂತ್ರಿ ಶಿವಲಿಂಗ ಅವರೇ, ನಾನೇ ಕೊಡ್ತೀನಿ. ಶಿವಲಿಂಗ ಅವರೇ ತಾವು ಕೂತ್ಕೊಳ್ಳಿ. ಒಂದ್ ನಿಮಿಷ ಅಧ್ಯಕ್ಷ. ನೋಡಿ, ಶಿವಲಿಂಗೇಗೌಡ್ರೆ ಕೂಡ್ರಿ ಅಧ್ಯಕ್ಷ. ಶಿವಲಿಂಗ ಅವರು ಕೂತ್ಕೊಳ್ಳಿ ಈಗ. ಅಶೋಕ್ ಅವ್ರೆ, ಏನಿದೆ ವ್ಯಾಪಾರ ಬಂದಿದ್ವಿ ಅಂದ್ರೆ ಅವ್ರ ಹಬ್ಬ ನಾವೆಲ್ಲ ವ್ಯಾಪಾರ ಮಾಡಕ್ ಬಂದಿವಿ ಇಲ್ಲಿ. ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರು ಕೂತ್ಕೊಳ್ಳಿ. ಅಧ್ಯಕ್ಷ ಶಿವಲಿಂಗ ಅವ್ರೆ, ಅಧ್ಯಕ್ಷ ಈಗೆಲ್ಲ ಹೇಳ್ತೇನೆ ನಾನು. ಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಮಂತ್ರಿಗಳು ಉತ್ತರ ಕೊಡ್ಲಿ. ಅವ್ರು ಕೊಟ್ಟಾದ್ಮೇಲೆ ನಾವು ಕೇಳ್ತೀರಿ. ಮಂತ್ರಿಗಳು ಉತ್ತರ ಕೊಡ್ಲಿ. ಹೇಳಪ್ಪ ನೀನು ಹೇಳೋದೋಳು. ಒಂದ್ ನಿಮಿಷ ಇರಿ ಸ್ವಲ್ಪ ಇರಿ. ಯಾರು ಅವರೇ ಆಯ್ತು ಒಂದ್ ನಿಮಿಷ ಆಯ್ತು. ಆಯ್ತು, ನಾನು ಹೇಳ್ತೇನಲ್ಲ. ಹೋಗ್ತೇನೆ ವಾಪಸ್ಸು. ಒಂದ್ ನಿಮಿಷ ಇರಿ. ಯಾವ ಪಾಯಿಂಟ್ ಆಫ್ ನಿಲ್ಲಿ ಇವ್ರೆ ಸ್ವಲ್ಪ. ಒಂದ್ ನಿಮಿಷ ಐ ನೋ, ಪ್ಲೀಸ್ ಸಿಟ್ ಡೌನ್. ಎಲ್ಲ ಕಾನೂನು ಕಲಿಸೋರು ಎಲ್ಲಿ ಇರೋದು ನಮ್ಗೆಲ್ಲ ಗೊತ್ತಾಯ್ತು, ಕೂತ್ಕೊಳ್ಳಿ. ಐ ನೋ ದಟ್. ಇಲ್ಲಿ ಎಲ್ಲ ನಾನು ಹೇಳ್ದಲ್ಲ. ಯು ಕ್ಯಾನ್ ನೆವರ್ ಬಿ ರಾಂಗ್. ಯು ಆರ್ ಮೋರ್ ಲರ್ನರ್ ಪರ್ಸನ್. ಇವರು ಆಯ್ತು ಕೇಳುವ, ವಿಲ್ ಗಿವ್ ದ ಚಾನ್ಸ್. ರೈಟ್, ಆಯ್ತು ಕೊಡುವ. ನೀವು ಕೊಡಿ. ಈಗ ನನಗೆ ಕೊಡ್ಬೇಕು ನೀವು ಪ್ಲೀಸ್ ಸೀದಾ ರೂಲ್ಸ್. ಆಯ್ತು, ಟೇಕ್ ಇಟ್. ನೋಡಿ ಅಧ್ಯಕ್ಷರೇ, ಸದನ ಓಕೆ, ರಾರಿ ಸರ್. ಮಾಡ್ರಿ ಒಂದ್ ನಿಮಿಷ ರೀ ಪ್ಲೀಸ್. ಈಗ ಓದಿ ನಿಮ್ಮ ಕಾನೂನು ಪುಸ್ತಕ ಓದಿ. ಇದ್ರೆ ಪರ್ಮಿಷನ್ ಅವಕಾಶ ಇಲ್ಲ ಅಂತ ಏನಿಲ್ಲ, ನಿಮಗೆ ಹೇಳಿಗ ನೋಡಿ ಮಾನ್ಯ ಸಭಾಧ್ಯಕ್ಷ